ಬುದ್ಧ ಜಯಂತಿ ಆಚರಿಸಲು ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಬೌದ್ಧ ಮಹಾಸಭಾದ ಪದಾಧಿಕಾರಿಗಳು ಶಾಸಕ ಎಚ್.ಡಿ. ರೇವಣ್ಣ ಅವರಿಗೆ ಬುದ್ಧ ವಿಹಾರ ಮಾಡಿಕೊಡಲು ಜಾಗ ಕೇಳಿದರು. ಸರ್ಕಾರದ ಜಾಗವನ್ನು ಕೊಡುವುದಿಲ್ಲ ಎಂದು ಶಾಸಕ ಎಚ್.ಡಿ. ರೇವಣ್ಣ ಹೇಳಿದರು. ಮಕ್ಕಳು ಸ್ಟಡಿ ಸೆಂಟರ್ ಮಾಡಿದ್ರೆ ಸ್ಟಡಿ ಸೆಂಟರ್ ಮಾಡೋದ್ರಿಂದ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಎಲ್ಲವೂ ಅನುಕೂಲ ಆಗ್ತದೆ. ಯಾಕಂದ್ರೆ ಈಗ ಹೊಳಾಯಿಸ್ಪುರ ತಾಲೂಕಲ್ಲಿ ಯಾವ ಜಾಗನ ಏನೇನೋ ಮಾಡಿದ್ರಿ, ಅದರಲ್ಲಿ ಅಲ್ಲಿ ಇದ್ರ ಜಾಗ ಇತ್ತು ಪೊಲೀಸ್ ಸ್ಟೇಷನ್ ಹತ್ರ, ನಿಮ್ಮನೆ ತಡೆದ್ರು, ಆದ್ರೂ ಹೋರಾಟ ಮಾಡಿ ಕೊಡಿಸ್ತೆ. ನನ್ನ ಕೈಲಿ ಸರ್ಕಾರಿ ಜಾಗನ ತಗೊಂಡೋಗಿ ಜನಾಂಗಕ್ಕೆ ನೋಡಪ್ಪ, ಒಂದ್ ನಿಮಿಷ ಜನಾಂಗಕ್ಕೆ ವಿದ್ಯೆ ಬಿಟ್ರೆ ಆಸ್ತಿ ಅಂತಸ್ತು ನಮಗೆ 1000 ಎಕರೆ 100 ಎಕರೆ 50 ಎಕರೆ ಜಮೀನಿಲ್ಲ. ನಮ್ಗೆ ಓದ್ಬೇಕು, ಮೇಲೆ ಬರ್ಬೇಕು. ಆ ನಿಟ್ಟಿನಲ್ಲಿ ಒಂದು ಸ್ಟಡಿ ಸೆಂಟರ್ ಮಾಡಕ್ ಕೊಟ್ಟಿದ್ದೀವಿ. ಸ್ಟಡಿ ಸೆಂಟರ್ ಮಾಡಕ್ಕೆ ಅಲ್ಲಿ ತಡಿಯಪ್ಪ, ನಲ್ಕೂರ್ ಹತ್ರ 12 ಎಕರೆ ಜಾಗನ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ಗೆ 12 ಎಕರೆ ಜಾಗ ನಾನೀಗ ನಲ್ಕೂರ್ ಹತ್ರ 12 ಪಕ್ಕ 12 ಎಕರೆ ಜಾಗನ ಲೇಬರ್ ಕ್ಲಾಸ್ ಯಾರ್ಯಾರು ಇರ್ತಾರೆ, ಪರಿಶಿಷ್ಟ ಜಾತಿ ಯಾರು ಅವ್ರಿಗೆ 12 ಎಕರೆ ಜಾಗ ಕೊಡ್ತಾ ಇದ್ದೀನಿ. LKG ಟು PUC ಕೊಡಿ ಅಂತ ನಾನೇ ಸಂಬಂಧಪಟ್ಟಂತ ಕಾರ್ಮಿಕ ಶಾಲೆ ಮಾಡಿ ಅಂತ LKG ಇಂದ PUC ವರೆಗೆ 12 ಎಕರೆ ಜಾಗ ಅದನ್ನ ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಬೇಕಾದ್ರೆ ಅದನ್ನ ಮಾಡಿ ಅಂತ ಹೇಳಿ ನಾನೇ SC/ST ಪರವಾಗಿ ಮಕ್ಕಳು ಓದಬೇಕು ಅಂತ ಹೇಳಿ LKG ಇಂದ PUC ವರೆಗೆ ಈಗ ಅದು ಆಗೈತೆ. ಕೆಲವು ಜನ ಒತ್ತುವರಿ ಮಾಡಿದ್ರೆ ಸಾಂಪ್ರದಾಯ ಹಾಕಿಸ್ಬೇಕು. ಮಿನಿಸ್ಟ್ರು 10 ಕೋಟಿ ಆಗಲಿ 15 ಕೋಟಿ ಕೊಡ್ತೀನಿ ಅಂತ ಒಪ್ಪಿಕೊಂಡರು. ಅದು ಬರೀ ಪರಿಶಿಷ್ಟ ಸಮಾಜದಲ್ಲಿ ಸ್ವಾಗತ, ನಮ್ಗೆ ಸ್ವಾಗತ ಇದೆ. ಆಮೇಲೆ ಇನ್ನೊಂದಾಯ್ತಾ, ಇದ್ರ ಹತ್ರ ಒಂದು ಪರಿಶಿಷ್ಟ ಸಮಾಜಕ್ಕೆ